ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಖುಷಿ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಹಾಗೆ ಇವತ್ತು ನಾವು ಮತ್ತೊಮ್ಮೆ ಊರಿಗೆ ಹೋಗುವ ಒಂದು ಪ್ರಯಾಣದ ವಿಡಿಯೋವನ್ನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಮೊನ್ನೆ ಹೋಗಿ ಬಂದಿದ್ವಿ, ಒಂದೇ ದಿನ ಉಳ್ಕೊಂಡಿದ್ದು. ಹಾಗಾಗಿ ಮತ್ತೆ ಬನ್ನಿ, ಇನ್ನೇನು ಜಾತ್ರೆ ಶುರು ಆಗಿಬಿಡತ್ತೆ ಅಂತ ಅಪ್ಪ ಅಮ್ಮ ತುಂಬ ಹೇಳ್ತಾ ಇದ್ರು. ಅದಕ್ಕೋಸ್ಕರ ಕಾರನ್ನು ಊರಲ್ಲೇ ಬಿಟ್ಟು ನಾವು ಬೆಂಗಳೂರಿಗೆ ಬಂದು ಅನಗನ ಡ್ಯಾನ್ಸ್ ಎಕ್ಸಾಮ್ ಎಲ್ಲ ಮುಗಿಸ್ಕೊಂಡು ಮತ್ತೆ ಇವಾಗ ಟ್ರೈನಲ್ಲಿ ಊರಿಗೆ ಹೋಗ್ತಾ ಇದ್ದೀವಿ. ಯಾಕಂದರೆ ಕಾರನ್ನು ನಾವು ಊರಲ್ಲೇ ಬಿಟ್ಟು ಬಂದಿದ್ವಿ. ಸೊ ಟ್ರೈನ್ ಜರ್ನಿ ಹೆಂಗಿರುತ್ತೆ ನೋಡೋಣ ಅಂತ. ನಾವು ಟ್ರೈನ್ ಜರ್ನಿ ಮಾಡಿದ್ವಿ, ಬಟ್ ಅನಗಂಗೆ ಅದು ರೂಢಿ ಇರಲಿಲ್ಲ. ಹಾಗಾಗಿ ಅನಗಂಗೆ ಇದು ಹೊಸ ಅನುಭವ. ನಾವು ಇವತ್ತು ಮೆಜೆಸ್ಟಿಕ್ಕಲ್ಲಿದ್ದೀವಿ, ರೈಲ್ವೆ ಸ್ಟೇಷನಲ್ಲಿ. ರೈಲ್ವೆ ಹತ್ತಿ ಕೂತಾಗಿದೆ, ಊರಿಗೆ ಹೋಗ್ತಾ ಇದ್ದೀವಿ. ಸೊ ಜೊತೆಗೆ ನಾನು ಬ್ಲಾಗ್ ಕೂಡ ಶುರು ಮಾಡ್ತಾ ಇದ್ದೀನಿ. ಎಷ್ಟೋ ಸಮಯ ಇವಾಗ 5:30 ಆಯಿತು. ಬೇಗ ಬಂದಿದ್ವಿ, 4 ಗಂಟೆಗೆ ಹೊರಟಿದ್ವಿ. ಸೊ ಟ್ರೈನ್ ಹತ್ತಿ ಕೂತಿದ್ದಾಗಿದೆ. ಇವಾಗ ಇನ್ನೇನು ಹೋಗಬೇಕು. ಇಲ್ಲಿಂದ ಹುಬ್ಳಿಯಿಂದ ಮತ್ತೆ ಬಸ್ಸಿಗೆ ನಮ್ಮೂರಿಗೆ ಪ್ರಯಾಣ. ಟ್ರೈನ್ ಹೊರಡ್ತಾ ಇವಾಗ ಟ್ರೈನಲ್ಲಿ ಹೋಗ್ತಾ ಇದ್ದೀವಿ. ಈಗ ಎಲ್ಲಿ ಬಂತು? ಅರಸೀಕೆರೆ, ತುಮಕೂರು ಹತ್ರ ಬಂದ್ವಿ. ಹಾಗೆ ಅನಗ ಮುಂದೊಂದು ಸೀಟಿಗೆ ಹೋಗಿದ್ದಾಳೆ, ಅಲ್ಲೊಂದು ಪಾಪು ಕೂತಿದ್ಲು. ಸೊ ಅಲ್ಲಿ ಹೋಗಿ ಮಾತಾಡ್ತಾ ಕೂತಿದ್ದಾಳೆ. ಆ್ಯಕ್ಚುಲಿ ನಮ್ಮ ಸೀಟಿನ ವಿಂಡೋ ಕ್ಲೀನ್ ಇಲ್ಲ, ಹೊರಗಡೆ ಏನು ಕಾಣಿಸೋದೇ ಇಲ್ಲ. ಅದು ಬೇಜಾರು. ಅಪರೂಪಕ್ಕೆ ನಾವೇನು ಟ್ರಾವೆಲ್ ಮಾಡೋದು, ಅದು ವಿಂಡೋ ಸೀಟಿಗೆ ಪಕ್ಕದಲ್ಲಿ ಕುಂತಾಗ ಕ್ಲಿಯರ್ ಇಲ್ಲ ಅಂದರೆ ಬೇಜಾರಾಗುತ್ತೆ. ಸೊ ಕಂಪ್ಲೇಂಟ್ ರೈಸ್ ಮಾಡಿದ್ದೀವಿ, ನೋಡೋಣ ಕ್ಲೀನ್ ಮಾಡ್ತಾರೋ ಏನೋ ಅಂತ. ಹೊರಗಡೆ ಏನು ಕಾಣಿಸಲ್ಲ. ಮೊದಲೇನು ಅಂದ್ಕೊಂಡೆ ಅಂದರೆ ಫಾಗ್ ಕಟ್ಟಿದೆ ಅಂತ ಅಂದ್ಕೊಂಡೆ, ಬಟ್ ಇವಾಗ ಫಾಗ್ ಅಲ್ಲ, ಬಟ್ ಕ್ಲೀನೇ ಇಲ್ಲ ಅದು ಗ್ಲಾಸ್. ನೋಡೋಣ ಹೇಗಾಗುತ್ತೆ ಅಂತ. ತಿಂಡಿಗೆ ನಾನು ಪಲಾವ್ ಪ್ಯಾಕ್ ಮಾಡ್ಕೊಂಡು ಬಂದಿದ್ದೀನಿ, ಆಮೇಲೆ ತಿನ್ನಬೇಕು. ಅಚ್ಚುತ್ತವರು ಕೂತಿದ್ದಾರೆ. ಎಸ್, ನಮ್ಮ ಟ್ರೈನ್ ಜರ್ನಿ ಮುಂದುವರಿತಾ ಇದೆ. ಇವಾಗ ತುಮಕೂರಲ್ಲಿ ಸ್ಟಾಪ್ ಇದೆ. ಎಲ್ಲ ಮಂಜು ಕಾಣೋದೇ ಇಲ್ಲ, ಗ್ಲಾಸ್ ಕ್ಲೀನ್ ಇಲ್ಲದೆ. ಮಾತಾಡ್ತಾ ಇದ್ದಾಳೆ, ಅಲ್ಲೊಂದು ಪಾಪು ಸಿಕ್ಕಿದ್ದಾಳೆ ಅವಳಿಗೆ. ಅಲ್ಲಿ ಕುತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡೋದು. ಬೇರೆ ಯಾರೋ ಬಂದರು. ಇವಾಗ ಇಲ್ಲಿಂದನೇ ಮಾತುಕತೆ ನಡೀತಾ ಇದೆ ಪಾಪುದು ಅನಾಗದು. ತಿಂಡಿಗೆ ನಾನು ಪಲಾವ್ ಮಾಡಿ ಬಾಕ್ಸಿಗೆ ಹಾಕ್ಕೊಂಡಿದ್ದೆ. ಸೊ ಬೆಳಗ್ಗೆ ಬೇಗ 4 ಗಂಟೆಗೆ ನಾವು ಮನೆಯಿಂದ ಹೊರಟಿದ್ದು. ಹಾಗಾಗಿ ನಾನು ರಾತ್ರಿಯೇ ಪಲಾವ್ ಮಾಡಿ ಸ್ವಲ್ಪ ತಣ್ಣಗಾದ್ಮೇಲೆ ಬಾಕ್ಸಿಗೆ ಹಾಕಿ ಇಟ್ಕೊಂಡಿದ್ದೆ. ಸೊ ಚೆನ್ನಾಗೇ ಆಗಿತ್ತು ಪಲಾವು, ಚೆನ್ನಾಗಾಗಿದೆ. ನಾನಾಗಂಗೆ ಪಲಾವ್ ತಿನ್ನಿಸ್ತಾ ಇದ್ದೀನಿ. ಪಲಾವ್ ಮಾಡ್ಕೊಂಬಂದಿದ್ದೆ, ತಿಂಡಿಗೆ ನಾವೇ ಏನಾದರೂ ಮಾಡ್ಕೊಂಬಂದ್ರೆ ಚೆನ್ನಾಗಿರುತ್ತೆ ಅಂತ. ಆ್ಯಕ್ಚುಲಿ ರೈಸ್ ತಿಂದು ರೂಢಿ ಇಲ್ಲ ಬೆಳಿಗ್ಗೆ, ಬಟ್ ಬೇಗ ಆಗುತ್ತೇಳಿ ಇದ್ರೆ ಮಾಡ್ಕೊಂಬಂದೆ. ಚೆನ್ನಾಗಿತ್ತಲ್ಲ ಪಲಾವ್, ಚೆನ್ನಾಗಿದೆ. ಹೊಟ್ಟೆ ಬಂತು ಫುಲ್ಲು. ಸ್ವಲ್ಪ ಕ್ಲೀನ್ ಮಾಡಿ ಹೋದರು. ನಾವು ಕಂಪ್ಲೇಂಟ್ ರೈಸ್ ಮಾಡಿದ್ವಿ. ಸೊ ಇಲ್ಲಿ ಬಂದು ಒಂದು ಸಲ ಕ್ಲೀನ್ ಮಾಡಿ ಹೋದರು. ಬಟ್ ಹೊರಗಡೆಯಿಂದ ಕ್ಲೀನ್ ಮಾಡಿದ್ರೆ ಮಾತ್ರ ಅದು ಹೋಗ್ತಾಯಿತ್ತು. ಬಟ್ ಅವ್ರಿಗೆ ಆಪ್ಷನ್ ಇರಲಿಲ್ಲ. ಆ ಕಡೆ ಟ್ರೈನ್ ಟ್ರ್ಯಾಕ್ ಇದೆ, ಬಟ್ ರೆಸ್ಪಾನ್ಸ್ ಮಾಡ್ತಾರೆ, ಅದು ನನಗೆ ಖುಷಿ ಆಯಿತು. ದಾವಣಗೆರೆಗೆ ಬರ್ತಿದ್ದಂಗೆ ತುಂಬ ಜನ ಇಳ್ಕೊಂಡ್ರು. ಅರ್ಧಕ್ಕರ್ಧ ಖಾಲಿ ಆಗಿಬಿಡ್ತು. ಎಲ್ಲ ಕಡೆ ವಿಂಡೋ ಸೀಟೆಲ್ಲ ಖಾಲಿ ಇತ್ತು. ನಾನು ಮತ್ತೊಂದು ಸೀಟಿಗೆ ಹೋಗಿ ಕುತ್ಕೊಂಡು ವಿಡಿಯೋ ಮಾಡಿದೆ. ಸಮಯ ಇವಾಗ 11:25. ಎಷ್ಟು ಹೋದರೂ ಹೋಗ್ತಾನೆ ಇಲ್ಲ, ಮುಗಿತಾನೆ ಇಲ್ಲ ಜರ್ನಿ ಅನ್ಸೋಕ್ಕೆ ಶುರುವಾಗಿದೆ. ದಾವಣಗೆರೆಯವರೆಗೆ ಅನಗಂಗೆ ಒಂದು ಚಿಕ್ಕ ಪಾಪು ಸಿಕ್ಕಿತ್ತು. ಫುಲ್ ಆಟ ಆಡ್ಕೊಂಡು ಮಾತಾಡ್ಕೊಂಡಿದ್ಲು. ಆಮೇಲೆ ಅವ್ರು ಹೇಳಿದ್ರು ಇವಾಗ ಅವಳಿಗೆ ಬೋರ್ ಆಗ್ತಾ ಇದೆ. ಲಸ್ಸಿ ಕುಡಿತಾ ಇದ್ದೀನಿ, ಮ್ಯಾಂಗೋ ಲಸ್ಸಿ. ನಂದಿನಿ ಟೈಟ್ರಾ ಪ್ಯಾಕ್ ಇರುತ್ತಲ್ಲ, ಆ ಥರದ್ದು ಒಂದು ಪ್ಯಾಕ್ ಸುಮಾರು ಒಂದು 2-3 ಪ್ಯಾಕ್ ತಂದ್ಕೊಂಡಿದ್ವಿ ಕುಡಿಯೋದಕ್ಕೆ ಬೇಕು ಅಂತ. ಸೊ ಅದನ್ನು ಕುಡಿತಾ ಇದ್ದೀನಿ. ಚೇರ್ಸ್. ಹೆಂಗಾಗ್ತಾ ಇದೆ ಪ್ರಯಾಣ? ಇದು 2ನೇ ಸಲ ಅನ್ನೋದೊಂದು, ಬರುವಾಗ ಒಂದ್ಸಲ, ಇವಾಗ ಒಂದ್ಸಲ ಟ್ರೈನ್. ಚೆನ್ನಾಗಿದೆ. ಟ್ರೈನ್ ಜರ್ನಿ ಸಮಾಪ್ತಿ ಆಯ್ತು. ಇವಾಗ ಹತ್ರ ಹುಬ್ಳಿ ಬಂದ್ವಿ. 1:50ಕ್ಕೆ ರೀಚ್ ಆಗುತ್ತೆ. ಆಲ್ಮೋಸ್ಟ್ ಹತ್ರ ಬಂತು. ಸಾಕಾಗೋಯ್ತು, ಬೇಜಾರು, ಬೋರ್ ಆಗುತ್ತೆ. ನೈಟ್ ಜರ್ನಿನೇ ಬೆಸ್ಟ್ ಅಂತ ಅನಿಸ್ತು. ಆಮೇಲೆ
ಮಲ್ಕೊಟ್ರೆ ಬೆಳಗಾಗ್ಬಿಡುತ್ತಲ್ಲ. ಬಟ್ ಇನ್ನು ರೂಢಿ ಇಲ್ಲ, ನೋಡ್ಬೇಕು. ಅನಗಂಗೆ ಇನ್ನು ರೂಢಿ ಇಲ್ಲ. ನಾವು ಮೊದಲು ಓಡಾಡ್ತಿದ್ವಿ, ರೂಢಿ ಮಾಡ್ಕೋಬೇಕು. ನೋಡೋಣ. ಇದು ಒಂದು ಅನಗ ಇಳಿಲತ್ತು ಅವಳು ಮಾತ್ರ ಎಂಜಾಯ್ ಮಾಡಿದಾಳೆ ಫುಲ್. ಆ ಕಡೆಯಿಂದ ಈ ಕಡೆ ಎಲ್ಲರಿಗೂ ಅವಳ ಹೆಸರು ಗೊತ್ತಾಗಿದೆ, ಅಷ್ಟು ಮಾತಾಡಿದಾಳೆ. ಆಯ್ತು, ಆಮೇಲೆ ಸಿಗ್ತೀನಿ. ನಾವು ಒಂದಷ್ಟು ತಿಂಡಿ ಪ್ಯಾಕೆಟ್ಗಳನ್ನೆಲ್ಲ ತೊಗೊಂಡ್ಬಂದಿದ್ವಲ್ಲ, ಪ್ಲಾಸ್ಟಿಕ್ ಕವರ್ಗಳೆಲ್ಲ ಇತ್ತು, ಅದನ್ನು ಒಂದು ಕವರಲ್ಲಿ ಹಾಕಿ ಡಸ್ಟ್ಬಿನ್ಗೆ ಹಾಕ್ತಾ ಇದ್ದೀನಿ. ಅಲ್ಲೇ ತೊಗೊಂಡವರು ಟ್ರೈನಲ್ಲೇ ಎಸೀತಾ ಇದ್ರು. ತುಂಬ ಬೇಜಾರು ಅನ್ನಿಸ್ತು. ನಾವು ಮಾಡಿರೋ ಕಸನ ಡಸ್ಟ್ಬಿನ್ಗೆ ಹಾಕದೆ ಅಲ್ಲಲ್ಲೇ ಎಸೆದ್ರೆ ಸ್ವಚ್ಛ ಹೇಗಿರುತ್ತೆ ಅಲ್ವಾ. ಸೊ ಹಾಗಾಗಿ ನಮ್ಮ ಕೈಯಲ್ಲಾಗಿರೋ ಕೆಲಸನ ನಾವು ಮಾಡಬೇಕು. ಹಾಗೆ ಹುಬ್ಳಿಗೆ ಬಂದು ರೀಚ್ ಆದ್ವಿ. ಆನಂತರ ನಾವು ಕೆನರಾ ಹೋಟೆಲ್ ಅಂತ ಒಂದು ವೆಜ್ ಹೋಟೆಲ್ಗೆ ಹೋದ್ವಿ. ತುಂಬ ಚೆನ್ನಾಗಿತ್ತು ಇಲ್ಲಿ. ನಾವು ಯಲ್ಲಾಪುರದಿಂದ ಬೆಂಗಳೂರಿಗೆ ಬರುವಾಗಲೂ ಕೂಡ ಹುಬ್ಳಿಗೆ ಬಂದು ಟ್ರೈನಲ್ಲೇ ಬಂದಿದ್ವಿ. ಆವಾಗಲೂ ಕೂಡ ಇಲ್ಲೇ ಊಟಕ್ಕೆ ಹೋಗಿದ್ವಿ. ಅಂದರೆ ಆವಾಗ ಬೇಗ ಆಗಿಬಿಟ್ಟಿತ್ತು, 12 ಗಂಟೆ ಅಷ್ಟೊತ್ತಿಗೆ ನಾವು ಇಲ್ಲಿ ಬಂದು ರೀಚ್ ಆಗಿದ್ವಿ. ಸರ್ವಿಸ್ ಹಾಲ್ ಸಿಕ್ಕಿರಲಿಲ್ಲ, ಒಳಗಡೆ ಇದು ಕ್ಲೋಸ್ ಇತ್ತು, ಹೊರಗಡೆ ಊಟ ಮಾಡ್ಕೊಂಡು ಹೋಗಿದ್ವಿ. ಇಲ್ಲಿ ತುಂಬ ಚೆನ್ನಾಗಿದೆ, ನೀಟಾಗಿದೆ, ಕ್ಲೀನಾಗಿದೆ, ಮತ್ತು ಫುಡ್ ಕೂಡ ಚೆನ್ನಾಗಿದೆ. ಆದರೆ ನಮಗೆ ಒಂದು ಸ್ವಲ್ಪ ಖಾರ ಜಾಸ್ತಿ ಆಗುತ್ತೆ ಮಕ್ಕಳಿಗೆ. ನಮಗೆ ಓಕೆ. ಅಚ್ಚುತವರು ಖಾರ ಕರೆಕ್ಟಾಗೇ ಇದೆ, ಏನು ಜಾಸ್ತಿ ಇಲ್ಲ ಅಂತ ಹೇಳಿದ್ರು. ನಾನು ಅನ್ನಾಗ ಸ್ವಲ್ಪ ತುಂಬ ಕಮ್ಮಿ ಖಾರ ತಿನ್ನೋದು. ಸೊ ಹಾಗಾಗಿ ಒಂದು ಸ್ವಲ್ಪ ಖಾರ ಅನ್ನಿಸ್ತಾ ಇತ್ತು. ಒಳಗಡೆ ಎಲ್ಲ ತುಂಬ ಚೆನ್ನಾಗಿ ನೀಟಾಗಿ ಇಟ್ಟಿದ್ದಾರೆ. ಆರಾಮಾಗಿ ಹುಬ್ಳಿಗೆ ಬಂದರೆ ಈ ಹೋಟೆಲ್ಗೆ ಬಂದು ತಿಂಡಿ ತಿನ್ಬೋದು, ಊಟ ಮಾಡ್ಬೋದು, ತುಂಬ ಚೆನ್ನಾಗಿ ಸಿಗುತ್ತೆ. ನಾವು ಫಸ್ಟು ಬೇಬಿ ಕಾರ್ನ್ ಮಂಚೂರಿ ಹೇಳಿದ್ವಿ. ಅನಾಗ ಮಂಚೂರಿ ಬೇಕು ಅಂತ ಹೇಳೋಕ್ಕೆ ಶುರು ಮಾಡಿದ್ಲು. ಅಲ್ಲಿ ಪಕ್ಕದಲ್ಲಿ ಯಾರೋ ತಿಂತಾ ಇದ್ರು, ಅದನ್ನು ನೋಡಿ ಇವಳಿಗೂ ಬೇಕು ಅಂತ ಅನ್ನಿಸ್ತು. ಬಟ್ ಪ್ರಾಬ್ಲಮ್ ಏನು ಅಂದರೆ ಅದಕ್ಕೆ ಖಾರ ಇತ್ತು. ಅವಳಿಗೆ ಒಂಚೂರು ಹೆಚ್ಚು ಖಾರ ಆದರೂ ತಿನ್ನೋದಕ್ಕಾಗೋದಿಲ್ಲ. ಬಟ್ ಏನು ಮಾಡೋಕ್ಕಾಗಲ್ಲ. ಅದು ರುಚಿ ಆಗಬೇಕು ಅಂದರೆ ಒಂದು ಸ್ವಲ್ಪ ಸ್ಪೈಸ್ ಎಲ್ಲ, ಮಸಾಲೆ ಎಲ್ಲ ಹಾಕಲೇಬೇಕಲ್ಲ. ಸೊ ಹಾಗಾಗಿ ಹುಬ್ಳಿಯಲ್ಲಿ ಮತ್ತೆ ಯಾವ ಹೋಟೆಲ್ ಚೆನ್ನಾಗಿದೆ ಅಂತ ನಂಗೆ ಗೊತ್ತಿಲ್ಲ. ನಾವು ಟ್ರೈ ಮಾಡಿರೋ ಹೋಟೆಲ್ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಕೆನರಾ ಹೋಟೆಲ್, ವೆಜ್ ಹೋಟೆಲ್ಲು. ಇಲ್ಲಿ ತುಂಬ ಚೆನ್ನಾಗಿ ಫುಡ್ಡು ಸಿಗುತ್ತೆ, ಮತ್ತು ಆರಾಮಾಗಿ ಕುತ್ಕೊಂಡು ಊಟ ಮಾಡಿಕೊಂಡು ತಿಂಡಿ ತಿನ್ಕೊಂಡು ಹೋಗ್ಬೋದು. ಇದು ಮಾತ್ರ ಇವಾಗಲೂ ಕೂಡ ಬಾಯಲ್ಲಿ ನೀರು ಬರ್ತಾಯಿದೆ, ಅಷ್ಟು ಚೆನ್ನಾಗಿತ್ತು. ಒಂಚೂರು ಖಾರ ಜಾಸ್ತಿ ಆಯಿತು ಅಷ್ಟೇ ನಮಗೆ. ಹಾಗೆ ಕಾಜು ಮಸಾಲ ತೊಗೊಂಡಿದ್ವಿ, ಹಾಗೆ ರೋಟಿ ತೊಗೊಂಡಿದ್ವಿ. ತುಂಬ ಸ್ವಲ್ಪ ಗಟ್ಟಿ ಇತ್ತು ರೊಟ್ಟಿ. ನಾವು ಅಂದ್ಕೊಂಡಿರೋ ಥರ ಸಾಫ್ಟ್ ಇರಲಿಲ್ಲ, ಸ್ವಲ್ಪ ಗಟ್ಟಿ ಇತ್ತು. ಬಟ್ ಖಡಕ್ ರೊಟ್ಟಿ ಅಂತ ಹೇಳ್ತಾರೆ, ಆ ಥರ ಇತ್ತು, ಚೆನ್ನಾಗಿತ್ತು. ಹುಬ್ಬಳ್ಳಿ ಹೊಸ ಬಸ್ ಸ್ಟ್ಯಾಂಡಲ್ಲಿ ಇದ್ದೀವಿ. ಹುಬ್ಬಳ್ಳಿ ಹೊಸ ಬಸ್ ಸ್ಟ್ಯಾಂಡ್ ಫಸ್ಟ್ ಟೈಮ್ ಬರ್ತಾ ಇರೋದು ಇಲ್ಲಿ. ಹಳೆ ಬಸ್ ಸ್ಟ್ಯಾಂಡಿಗೆ ಸುಮಾರು ಸಲ ಹೋಗಿದ್ದು, ಜನ ಇಲ್ಲ ಅಷ್ಟೆಲ್ಲ. ಕೈ ಹಿಡ್ಕತ್ತೆ ಬಾ. ಇವಾಗ ಯಲ್ಲಾಪುರ ಬಸ್ ಎಲ್ಲಿ ನಿಲ್ಲುತ್ತೆ ಅಂತ ನೋಡಿಕೊಂಡು ಹೋಗಬೇಕು. ಅಚ್ಚುತ್ತವ್ರು ಮುಂದೆ ಹೋಗ್ತಾ ಇದ್ದಾರೆ. ಫುಲ್ ಚೆನ್ನಾಗಿ ಮಾಡಿದ್ದಾರೆ ಹೊಸ ಬಸ್ ಸ್ಟ್ಯಾಂಡ್. ಹುಬ್ಳಿಯಿಂದ ಯಲ್ಲಾಪುರಕ್ಕೆ ಬಂದ್ವಿ. ತುಂಬ ರಶ್ ಇತ್ತು ಬಸ್ಸು. ಅದಾದಮೇಲೆ ಯಲ್ಲಾಪುರದಿಂದ ಆಟೋ ಮಾಡಿಕೊಂಡು ಚಿಕ್ಕತ್ತೆ ಮನೆಗೆ ಬಂದಿದ್ದೀವಿ. ಇಲ್ಲೇ ನಮ್ಮ ಕಾರು ಪಾರ್ಕ್ ಮಾಡಿ ಹೋಗಿದ್ದು ಲಾಸ್ಟ್ ಟೈಮ್ ಬಂದಾಗ. ಹಾಗೆ ಮನೆಯಿಂದ ಅತ್ತೆ ಕೂಡ ಬಂದಿದ್ದರು, ಅತ್ತೆನೂ ಕರ್ಕೊಂಡು ಹೋಗ್ತೀವಿ. ಕಷಾಯ ಎಲ್ಲ ಕುಡಿದು ಚಕ್ಲಿ ಮಾಡಿದ್ರು ಅತ್ತೆ, ಚಕ್ಲಿ ತಿಂದು ಇವಾಗ ನನ್ನ ಅಮ್ಮನ ಮನೆ ಕಡೆ ಹೋಗ್ತಾ ಇದ್ದೀವಿ. ನಮ್ಮ ಜೊತೆ ಅತ್ತೆ ಬರ್ತಾ ಇದ್ದಾರೆ. ಗಾರ್ಡನ್ ತೋರಿಸೇ ಬಿಟ್ಟು ಒಂದ್ಸಲ ನೋಡುವ. ಚಿಕ್ಕತ್ತೆ ಗಾರ್ಡನ್ ಇದೆ. ವಾವ್, ಚಂದ ಹೂ. ಚಂದ ಇದಲ್ಲ. ಮೊಗ್ಗಿದ್ದು ವಾವ್, ಎಷ್ಟು ಚಂದ ಇದು. ಮಸ್ತ್ ಇದು ಗಾರ್ಡನ್. ಇಲ್ಲೊಂದು ತಾವರೆ ಹೂ ಮೊಗ್ಗು ಬಿಟ್ಟಿದೆ. ಫ್ರೆಂಡ್ಸ್, ನಾವು ಅಮ್ಮನ ಮನೆಗೆ ಬಂದು ಅಮ್ಮ ಸ್ವಲ್ಪ ರಾಗಿ ಮಣ್ಣಿ ಎಲ್ಲ ಮಾಡಿದ್ರು, ತಂಪಾಗುತ್ತೆ ಟ್ರಾವೆಲ್ ಮಾಡಿದವ್ರಿಗೆ ಅಂತ ಹೇಳಿ. ಸೊ ಅದನ್ನೆಲ್ಲ ತಿಂದ್ವಿ. ಅತ್ತೆ ಕೂಡ ನಮ್ಮ ಜೊತೆ ಬಂದಿದ್ದಾರೆ. ಆಗಲೇ ನಾನು ಯಲ್ಲಾಪುರದಲ್ಲಿ
ಚಿಕ್ಕತ್ತೆ ಮನೇಲಿದ್ದಾಗ ವೀಡಿಯೋ ಮಾಡಬೇಕು ಅಂತ ಹೋದೆ, ಬಟ್ ಮೊಬೈಲ್ ಸ್ವಿಚ್ ಆಫ್ ಆಗೋಯ್ತು. ಬಿಕಾಸ್ ನಾವು ಬೆಳಗ್ಗೆ 4 ಗಂಟೆಗೆ ಹೊರಟಿದ್ದಲ್ವ, ಆವಾಗಿಂದ ನಾನು ಚಾರ್ಜ್ ಅಂದರೆ ಅಷ್ಟೊತ್ತವರೆಗೆ ಬಂದಿದ್ದೇ ದೊಡ್ಡದು. ಟ್ರೈನಲ್ಲಿ ಚಾರ್ಜ್ ಮಾಡ್ಕೋಬೋದಿತ್ತು, ಅವಾಗ ಮಾಡಿಲ್ಲ ಇತ್ತು ಅಂಥೇಳಿ ಆನಂತರ ಸ್ವಿಚ್ ಆಫೇ ಆಯಿತು ಲಾಸ್ಟಿಗೆ. ಮನೆಗೆ ಬಂದು ಸ್ವಲ್ಪ ರೀಚಾರ್ಜ್ ಮಾಡಿ ಇವಾಗ ವ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಕಂಟಿನ್ಯೂ ಅಂದರೆ ಇವಾಗ ಈ ವ್ಲಾಗನ್ನು ನಾನು ಮುಗಿಸ್ತೀನಿ. ಸುಮ್ಮನೆ ಹೊರಗಡೆ ಬಂದಿದ್ದೆ, ರಾತ್ರಿ ಆಯಿತು. ಹಾಗೆ ನಾಳೆ ದೇವ್ರ ದರ್ಶನ ಮಾಡ್ಕೊಂಬರೋದಕ್ಕೆ ಹೋಗಬೇಕು. ಆನಂತರ ಜಾತ್ರೆ ಎಲ್ಲ ಸುತ್ತಾಡಬೇಕು, ಎಲ್ಲ ವ್ಲಾಗ್ ಮಾಡ್ತೀನಿ. ನಮ್ಮೂರ ಜಾತ್ರೆ ಅಂದರೆ ಅದೇನೋ ಒಂಥರ ಖುಷಿ. ಸೊ ನಾಳೆಯಿಂದ ಜಾತ್ರೆ ಫಸ್ಟ್ ದೇವ್ರ ದರ್ಶನ ಮಾಡಿಕೊಂಡು ಆನಂತರ ಸುತ್ತಾಡೋದು, ಶಾಪಿಂಗ್ ಅಂತ ಏನು ಮಾಡಲ್ಲ, ಬಟ್ ಆ ಜಾತ್ರೆಯಲ್ಲಿ ಏನೋ ಒಂದು ಕಿವಿದು ಅಥವಾ ಒಂದು ಬಳೆನೋ ತೊಗೊಂಡ್ರೆ ಅದು ಅದೊಂಥರ ಸ್ಪೆಷಲ್ ಅದು. ಸೊ ಹಾಗಾಗಿ ಆ ಥರ ಸುತ್ತಾಡಿಕೊಂಡು ಬರಬೇಕು. ಸೊ ಇಷ್ಟು ಹೇಳ್ತಾ ಇವತ್ತಿನ ನನ್ನ ಟ್ರಾವೆಲ್ ವ್ಲಾಗನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.